ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಿಂಬಾ ಚಾನಲ್. ನಾವ ಈ ವಿಡಿಯೋದಾಗ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಕ್ಲಾಸ್ ನೋಡೋಣ ಅಂತ. ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಕ್ಲಾಸ್ ಹ್ಯಾಶ್ ಮ್ಯಾಪ್ ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಏನ್ ಮಾಡ್ತೈತಿ? ಕೀ ವ್ಯಾಲ್ಯೂ ಪೇರ್ ನಾವೇನ್ ಇನ್ಸರ್ಟ್ ಮಾಡಿರ್ತೀವಲ್ಲ ಅದರದ ಇನ್ಸರ್ಷನ್ ಆರ್ಡರ್ ನ ಮೇಂಟೈನ್ ಮಾಡ್ತೈತಿ. ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಯಾವ ರೀತಿ ಇನ್ಸರ್ಷನ್ ಆರ್ಡರ್ ನ ಮೇಂಟೈನ್ ಮಾಡ್ತೈತಿ ಅಂದ್ರ, ಲಿಂಕ್ಡ್ ಹ್ಯಾಶ್ ಮ್ಯಾಪ್ ದಾಗ ಎಂಟ್ರಿ ಅಂತೇಳಿ ಒಂದ ಸ್ಟ್ಯಾಟಿಕ್ ಕ್ಲಾಸ್ ಐತಿ. ಈ ಸ್ಟ್ಯಾಟಿಕ್ ಕ್ಲಾಸ್ ಏನ್ ಮಾಡ್ತೈತಿ ಅಂತಂದ್ರ ಹ್ಯಾಶ್ ಮ್ಯಾಪ್ ದಾಗ ಇರುವಂತ ನೋಡ್ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ನಾವ ಹ್ಯಾಶ್ ಮ್ಯಾಪ್ ಡಿಸ್ಕಸ್ ಮಾಡೋ ಮುಂದ ನೋಡಿದ್ವಿ, ಹ್ಯಾಶ್ ಮ್ಯಾಪ್ ನೋಡ್ ಕ್ಲಾಸ್ ದಾಗ ಹ್ಯಾಶ್ ಕೀ ವ್ಯಾಲ್ಯೂ ನೆಕ್ಸ್ಟ್ ಅಂತ ಹೇಳಿ ಫೀಲ್ಡ್ಸ್ ಅದಾವ. ಸೊ ಅದ್ರ ಜೊತೆ ಏನ್ ಮಾಡ್ಯಾರ ಅಂತಂದ್ರೆ ಇಲ್ಲೇ ಇನ್ನ ಎರಡು ವೇರಿಯೇಬಲ್ ನ ಡಿಫೈನ್ ಮಾಡ್ಯಾರ, ಬಿಫೋರ್ ಆಫ್ಟರ್ ಅಂತೇಳಿ. ಈ ಬಿಫೋರ್ ಆಫ್ಟರ್ ಏನ್ ಮಾಡ್ತಾವ ಅಂತಂದ್ರ ಒಂದ್ ಕರೆಂಟ್ ಎಂಟ್ರಿದ ಅಂದ್ರೆ ಕರೆಂಟ್ ನೋಡಿದ್ದ ನೆಕ್ಸ್ಟ್ ನೋಡ್ ಯಾವ್ದೈತಿ, ಆಮೇಲೆ ಅದಕ್ಕಿಂತ ಮೊದಲು ಯಾವ ನೋಡ್ ಇತ್ತ ಅಂತ ಹೇಳಿ ಪಾಯಿಂಟ್ ಮಾಡಕ ಇವೆರಡು ವೇರಿಯೇಬಲ್ ನ ಯೂಸ್ ಮಾಡ್ತಾರ. ಸೊ ನಾವ ಈ ಡಯಾಗ್ರಾಮ್ ದಾಗ ನೋಡಿದ್ರ ನಮ್ದ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ದಾಗ ಮೂರ್ ನೋಡನ್ನ ಇನ್ಸರ್ಟ್ ಮಾಡ್ಯಾರ. ಇದು ನಮ್ದ ಫಸ್ಟ್ ನೋಡ್. ಸೊ ಈ ಫಸ್ಟ್ ನೋಡ್ದಾಗ ನೋಡಿದ್ರೆ ಹ್ಯಾಶ್ ಐತಿ, ಕೀ ಐತಿ, ವ್ಯಾಲ್ಯೂ ಐತಿ, ಆಮೇಲೆ ನೆಕ್ಸ್ಟ್ ಐತಿ. ಸೊ ಅದ್ರ ಜೊತೆ ನಮ್ದ ಬಿಫೋರ್ ಆಫ್ಟರ್ ಐತಿ. ಫಸ್ಟ್ ನಾವ್ ಯಾವಾಗ ಇದ ಒಂದ ಕೀ ವ್ಯಾಲ್ಯೂ ಪೇರ್ ಇನ್ಸರ್ಟ್ ಮಾಡ್ತೀವಲ್ಲ ಅವಾಗ ಬಿಫೋರ್ ಆಫ್ಟರ್ ಎಲ್ಲಾನು ನಲ್ ಇರ್ತಾವ. ಇವನ್ ನೆಕ್ಸ್ಟ್ ನಮ್ದ ನಲ್ ಇರ್ತೈತಿ. ಯಾವಾಗ ನಾವ ಇನ್ನೊಂದ್ ಕೀ ವ್ಯಾಲ್ಯೂ ಪೇರ್ ನ ನಾವು ಇನ್ಸರ್ಟ್ ಮಾಡ್ತೀವಲ್ಲ ಅವಾಗ ಈ ಕೀ ವ್ಯಾಲ್ಯೂ ಪೇರ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ದ ಕೀ ಅದ್ರ ಮ್ಯಾಗ ಹ್ಯಾಶ್ ಕ್ಯಾಲ್ಕುಲೇಟ್ ಆಕೈತಿ. ಆದ್ಮೇಲೆ ಟೇಬಲ್ ಇಂಡೆಕ್ಸ್ ಫೈಂಡ್ ಔಟ್ ಆಗ್ತೈತಿ. ಸೇ ಸಪೋಸ್ ಅದ್ ಟೇಬಲ್ ಇಂಡೆಕ್ಸ್ ಇಲ್ಲಿ ಬಂದೈತಿ. ಇಲ್ಲಿ ಏನ್ ಮಾಡಾಕ್ತಿವಿ ನಾವ ನೋಡ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀವ. ಸೊ ಯಾವಾಗ ನಾವು ನೋಡ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಲ್ಲ, ಇದೆ ನೋಡ್ ಆಬ್ಜೆಕ್ಟ್ 2 ನ ಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ನಮ್ದ ನೋಡ್ ಆಬ್ಜೆಕ್ಟ್ ದ ಆಫ್ಟರ್ ಏನ್ ಮಾಡ್ತೈತಿ, ನೋಡ್ ಆಬ್ಜೆಕ್ಟ್ 2 ಗ ಪಾಯಿಂಟ್ ಮಾಡ್ತಿರ್ತೈತಿ. ಆಮೇಲೆ ನೋಡ್ ಆಬ್ಜೆಕ್ಟ್ 2 ದ ಬಿಫೋರ್ ನೋಡ್ ಆಬ್ಜೆಕ್ಟ್ 1 ಗ ಪಾಯಿಂಟ್ ಮಾಡ್ತಿರ್ತೈತಿ. ನೋಡ್ 2 ಆಬ್ಜೆಕ್ಟ್ ದ ನೆಕ್ಸ್ಟ್ ಏನಿರ್ತೈತಿ, ನಲ್ಲಿಗ್ ಪಾಯಿಂಟ್ ಮಾಡ್ತಿರ್ತೈತಿ. ನಾವ್ ಯಾವಾಗ ಇನ್ನೊಂದು ಕೀ ವ್ಯಾಲ್ಯೂ ಪೇರ್ ನ ಇನ್ಸರ್ಟ್ ಮಾಡ್ತೀವಲ್ಲ ಬೇಸ್ಡ್ ಆನ್ ದಿಸ್ ಕೀ ಹ್ಯಾಶ್ ಕ್ಯಾಲ್ಕುಲೇಟ್ ಆಕೈತಿ. ಹ್ಯಾಶ್ ಮೇಲೆ ಅಗೇನ್ ಟೇಬಲ್ ಇಂಡೆಕ್ಸ್ ಫೈಂಡ್ ಔಟ್ ಆಗ್ತೈತಿ. ಸೊ ನಮ್ದ ಇಲ್ಲಿ ಏನಾಗೈತಿ, ಹ್ಯಾಶ್ ಕೊಲಿಜನ್ ಆಗೈತಿ. ಸೊ ಹ್ಯಾಶ್ ಕೊಲಿಜನ್ ಆಗಿದ್ರ ಸಲುವಾಗಿ ನಾವ್ ಏನ್ ಮಾಡಾಕತ್ತೀವಿ ಇಲ್ಲ ಅಂತಂದ್ರ ಹೊಸ ನೋಡ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀವ. ಹೊಸ ನೋಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ಮ್ಯಾಲ್ತ ಇದ್ರದ್ದು ನೆಕ್ಸ್ಟ್ ಅಂತಂದ್ರೆ ಆಬ್ಜೆಕ್ಟ್ 1 ನೆಕ್ಸ್ಟ್ ಏನ್ ಮಾಡ್ತೈತಿ, ಹೊಸ ನೋಡ್ ಆಬ್ಜೆಕ್ಟ್ ಪಾಯಿಂಟ್ ಮಾಡಾಕೈತಿ. ಯಾಕಂದ್ರೆ ಇಲ್ಲಿ ಹ್ಯಾಶ್ ಕೊಲಿಜನ್ ಆಗೈತಿ. ಸೊ ಈ ನೋಡ್ಕಿಂತ ಮೊದಲ ಯಾ ನೋಡ್ ಇತ್ತು ನಮ್ದ, ನೋಡ್ 2 ಆಬ್ಜೆಕ್ಟ್ ಇತ್ತ. ಅದ್ರ ಸಲುವಾಗಿ ನೋಡ್ 3 ಬಿಫೋರ್ ನೋಡ್ 2 ಪಾಯಿಂಟ್ ಮಾಡಾಕತೈತಿ. ನೋಡ್ 2 ಆಫ್ಟರ್ ಎದಕ್ ಪಾಯಿಂಟ್ ಮಾಡ್ತೈತಿ ಅಂದ್ರ ನೋಡ್ 3 ಪಾಯಿಂಟ್ ಮಾಡ್ತೈತಿ. ಸೊ ಈ ರೀತಿ ನಮ್ದ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಇನ್ಸರ್ಷನ್ ಆರ್ಡರ್ ನ ಮೇಂಟೈನ್ ಮಾಡ್ತೈತಿ. ಸೊ ಇದು ಬಿಫೋರ್ ಆಫ್ಟರ್ ಅಂತಂದ್ರೆ ಇದ ಡಬ್ಲಿ ಲಿಂಕ್ ಲಿಸ್ಟ್ ಗತೆ ಆಕ್ಟ್ ಆಗ್ತೈತಿ ನಮ್ದ. ವಿತ್ ಎಕ್ಸಾಂಪಲ್ ನೋಡೋದಾದ್ರ ನಾ ಇಲ್ಲೇನ್ ಮಾಡೀನಿ, ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಅಂತೇಳಿ ಒಂದಾಗ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳಕತ್ತೀನಿ. ಆ ಆಬ್ಜೆಕ್ಟ್ ನ ಮ್ಯಾಪ್ ಅನ್ನುವಂತ ವೇರಿಯೇಬಲ್ ಗೆ ಅಸೈನ್ ಮಾಡಾಕತ್ತೀನಿ. ನಾನ ಫಸ್ಟ್ ಏನ್ ಮಾಡಾಕತ್ತೀನಿ, ಮ್ಯಾಪ್ ಡಾಟ್ ಪುಟ್ಟ ಇದಕ್ಕೆ ಆಮೇಲೆ ಇದ ವ್ಯಾಲ್ಯೂನ ನಾನು ಇನ್ಸರ್ಟ್ ಮಾಡಾಕತ್ತೀನಿ. ಸೊ ನಮ್ದು ಏನಾಯ್ತ, ಬೇಸ್ಡ್ ಆನ್ ದ ಕೀ ಏನಾಯ್ತ ಹ್ಯಾಶ್ ಕಂಪ್ಯೂಟ್ ಮಾಡ್ತೀವ. ಹ್ಯಾಶ್ ಇಂದ ನಾವ್ ಏನ್ ಮಾಡ್ತೀವ, ಟೇಬಲ್ ಇಂಡೆಕ್ಸ್ ನ ಫೈಂಡ್ ಔಟ್ ಮಾಡ್ತೀವ. ಸೇ ಸಪೋಸ್ ನಮ್ದ ಟೇಬಲ್ ಇಂಡೆಕ್ಸ್ 2 ಅಂತ ಹೇಳಿ ಬಂದೈತಿ. ಸೊ ಟೇಬಲ್ ಇಂಡೆಕ್ಸ್ 2 ಅಂತ ಹೇಳಿ ಬಂದ್ಮೇಲೆ ನಾವ್ ಏನ್ ಮಾಡ್ತೀವ, ಎಂಟ್ರಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿವ. ಸೊ ಇನಿಷಿಯಲಿ ಹ್ಯಾಶ್ ವ್ಯಾಲ್ಯೂ ಇರ್ತೈತಿ, ಕೀ ಇರ್ತೈತಿ, ವ್ಯಾಲ್ಯೂ ಇರ್ತೈತಿ, ಆಮೇಲೆ ನೆಕ್ಸ್ಟ್ ಈಕ್ವಲ್ ಟು ನಲ್ ಇರ್ತೈತಿ, ಆಫ್ಟರ್ ನಲ್ ಇರ್ತೈತಿ, ಬಿಫೋರ್ ನಲ್ ಇರ್ತೈತಿ. ಯಾಕಂದ್ರೆ ನಮ್ದು ಹ್ಯಾಶ್ ಮ್ಯಾಪ್ ದಾಗ ಒಂದ ಕೀ ಐತಿ. ಸೊ ಯಾವಾಗ ನಾವ ಮ್ಯಾಪ್ ಡಾಟ್ ಪುಟ್ಟ ಎಕ್ಸ್ ವೈ ಜಿ ಆಮೇಲೆ ವ್ಯಾಲ್ಯೂ ಆಸ್ ಎ ತ್ರಿಬಲ್ ಕೆ ಅಂತ ಹೇಳಿ ಕೊಡ್ತೀವಲ್ಲ ಅವಾಗ ಎಕ್ಸ್ ವೈ ಜಿ ಮ್ಯಾಗ ಹ್ಯಾಶ್ ಕಂಪ್ಯೂಟ್ ಆಕೈತಿ. ಹ್ಯಾಶ್ ಮೇಲೆ ಅಗೇನ್ ಟೇಬಲ್ ಇಂಡೆಕ್ಸ್ ನ ನಾವು ಫೈಂಡ್ ಔಟ್ ಮಾಡ್ತೀವ. ಸೇ ಸಪೋಸ್ ಇದ್ರದ ಟೇಬಲ್ ಇಂಡೆಕ್ಸ್ 11 ಅಂತ ಹೇಳಿ ಬಂದೈತಿ. ಅವಾಗ ನಾವ್ ಏನ್ ಮಾಡಾಕ್ತಿವಿ ಇಲ್ಲ ಅಂತಂದ್ರೆ ಎಂಟ್ರಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತಿವ. ಹ್ಯಾಶ್ ವ್ಯಾಲ್ಯೂ 1 2 3 ಅಂತ ಹೇಳಿ ಬಂದೈತಿ. ಕೀ ಎಕ್ಸ್ ವೈ ಜಿ ವ್ಯಾಲ್ಯೂ ತ್ರಿಬಲ್ ಕೆ ನೆಕ್ಸ್ಟ್ ನಲ್ಲಿ ಇರ್ತೈತಿ. ಈಗ ಏನಾಗತ್ತ ಅಂತಂದ್ರ ಈ ಎಂಟ್ರಿ ಆಬ್ಜೆಕ್ಟ್ ಬರೋಕ್ಕಿಂತ ಮೊದಲ ಯಾವ ವ್ಯಾಲ್ಯೂ ಐತಿ ನಮ್ದ, ಎಂಟ್ರಿ ಆಬ್ಜೆಕ್ಟ್ 1 ಅಂತ ಹೇಳಿತ್ತ. ಅದ್ರ ಸಲುವಾಗಿ ಇಲ್ಲಿ ಬಿಫೋರ್ ಏನಾಗ್ತೈತಿ ಅಂತಂದ್ರೆ ಎಂಟ್ರಿ ಆಬ್ಜೆಕ್ಟ್ 1 ಅಂತೇಳಿ ನಮ್ದ ಪಾಯಿಂಟ್ ಮಾಡ್ತೈತಿ. ಸೊ ಇದು ಎಂಟ್ರಿ ಆಬ್ಜೆಕ್ಟ್ ಆದ್ಮೇಲೆ ಯಾವ್ದು ಬಂದೈತಿ, ಎಂಟ್ರಿ ಆಬ್ಜೆಕ್ಟ್ 2 ಅಂತ ಹೇಳಿ ಬಂದೈತಿ. ಅದಕ್ಕ ಎಂಟ್ರಿ ಆಬ್ಜೆಕ್ಟ್ 1 ಆಫ್ಟರ್ ದಾಗ ಎಂಟ್ರಿ ಆಬ್ಜೆಕ್ಟ್ 2 ಅಂತ ಹೇಳಿ ಇರ್ತೈತಿ. ಸೊ ನಾವ್ ಯಾವಾಗ ಥರ್ಡ್ ಕೀ ವ್ಯಾಲ್ಯೂ ಪೇರ್ ನ ನಾವ ಇನ್ಸರ್ಟ್ ಮಾಡ್ತೀವಲ್ಲ ಈ ರೀತಿ, ಸೊ ಇದ್ರ ಕೀ ಮ್ಯಾಗ ಹ್ಯಾಶ್ ವ್ಯಾಲ್ಯೂ ಕಂಪ್ಯೂಟ್ ಆಗೈತಿ, ಆಮೇಲೆ ಟೇಬಲ್ ಇಂಡೆಕ್ಸ್ ಫೈಂಡ್ ಔಟ್ ಆಗೈತಿ. ಸೇ ಸಪೋಸ್ ಇದ್ರ ಟೇಬಲ್ ಇಂಡೆಕ್ಸ್ 2 ಅಂತ ಹೇಳಿ ಬಂತ ಅಂದ್ರೆ ಬೇಸಿಕಲಿ ಇಲ್ಲೇ ಹ್ಯಾಶ್ ಕೊಲಿಜನ್ ಆಯ್ತ. ಸೊ ಹ್ಯಾಶ್ ಕೊಲಿಜನ್ ಆಯ್ತಾ, ನಾವ್ ಏನ್ ಮಾಡಾಕ್ತಿವ ಅಂತಂದ್ರೆ ಫಸ್ಟ್ ಎಂಟ್ರಿ ಆಬ್ಜೆಕ್ಟ್ 3 ನ ಕ್ರಿಯೇಟ್ ಮಾಡಾಕ್ತಿವ. ಸೊ ಇದ್ರದ ಹ್ಯಾಶ್ ವ್ಯಾಲ್ಯೂ ಕೀ ಆಮೇಲೆ ವ್ಯಾಲ್ಯೂನ ನಾವು ಇನ್ಸರ್ಟ್ ಮಾಡಿವ. ಇಲ್ಲಿ ಹ್ಯಾಶ್ ಕೊಲಿಜನ್ ಆಗಿದ್ರ ಸಲುವಾಗಿ ಎಂಟ್ರಿ ಆಬ್ಜೆಕ್ಟ್ 1 ನೆಕ್ಸ್ಟ್ ಎಂಟ್ರಿ ಆಬ್ಜೆಕ್ಟ್ 3 ಗ ಪಾಯಿಂಟ್ ಮಾಡ್ತೈತಿ. ಆಮೇಲೆ ಈ ಎಂಟ್ರಿ ಆಬ್ಜೆಕ್ಟ್ 3 ಬರೋಕ್ಕಿಂತ ಮೊದಲ ಯಾವ ಆಬ್ಜೆಕ್ಟ್ ಐತಿ,
ಎಂಟ್ರಿ ಆಬ್ಜೆಕ್ಟ್ 2 ಐತಿ. ಅದ್ರ ಸಲುವಾಗಿ ಇದ್ರ ಬಿಫೋರ್ ಏನಾಗ್ತೈತಿ ಅಂತಂದ್ರೆ ಎಂಟ್ರಿ ಆಬ್ಜೆಕ್ಟ್ 2 ಅಂತ ಹೇಳಿ ಆಗ್ತೈತಿ. ಸೊ ಎಂಟ್ರಿ ಆಬ್ಜೆಕ್ಟ್ 2 ಆದ್ಮೇಲೆ ಯಾ ಆಬ್ಜೆಕ್ಟ್ ಬಂದೈತಿ, ಎಂಟ್ರಿ ಆಬ್ಜೆಕ್ಟ್ 3 ಬಂದೈತಿ. ಅದ್ರ ಸಲುವಾಗಿ ಎಂಟ್ರಿ ಆಬ್ಜೆಕ್ಟ್ 2 ಆಫ್ಟರ್ ಏನಾಗ್ತೈತಿ, ಎಂಟ್ರಿ ಆಬ್ಜೆಕ್ಟ್ 3 ಅಂತ ಹೇಳಿ ಆಗ್ತೈತಿ. ಸೊ ಈ ರೀತಿ ಬೇಸಿಕ್ಲಿ ಡಬ್ಲಿ ಲಿಂಕ್ ಸ್ಟ್ರಕ್ಚರ್ ಇಂದ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಇನ್ಸರ್ಷನ್ ಆರ್ಡರ್ ನ ಮೇಂಟೈನ್ ಮಾಡ್ತೈತಿ. ಕೋಡ್ ವೈಸ್ ಯಾವ ರೀತಿ ಇದು ವರ್ಕ್ ಆಗ್ತೈತಿ ಅಂತಂದ್ರ, ನಾವ್ ಯಾವಾಗ ಪುಟ್ ಮೆಥಡ್ ನ ಕಾಲ್ ಮಾಡ್ತೀವಲ್ಲ ಅವಾಗ ಹ್ಯಾಶ್ ಮ್ಯಾಪ್ ಪುಟ್ಟ ಕಾಲ್ ಆಗುತ್ತೆ. ಸೊ ಹ್ಯಾಶ್ ಮ್ಯಾಪ್ ಪುಟ್ ನ ನಾವು ನೋಡಿದ್ವಿ. ಹ್ಯಾಶ್ ಮ್ಯಾಪ್ ಪುಟ್ ಇಂಟರ್ನಲ್ಲಿ ಪುಟ್ ವ್ಯಾಲ್ಯೂ ನ ಕಾಲ್ ಮಾಡ್ತೈತಿ. ಪುಟ್ ವ್ಯಾಲ್ಯೂದಾಗ ನ್ಯೂ ನೋಡ್ ಅಂತೇಳಿ ಒಂದ್ ಮೆಥಡ್ ಐತಿ. ಸೊ ಈ ನ್ಯೂ ನೋಡ್ ಏನ್ ಮಾಡ್ತೈತಿ ಅಂತಂದ್ರೆ ಎಂಟ್ರಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೈತಿ. ಇಲ್ಲೇನ್ ನೋಡಿದ್ವಲ್ಲ ನಾವ, ಈ ಎಂಟ್ರಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೈತಿ. ಎಂಟ್ರಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಇನ್ನೊಂದ್ ಮೆಥಡ್ ನ ಕಾಲ್ ಮಾಡ್ತೈತಿ. ಲಿಂಕ್ ನೋಡ್ ಲಾಸ್ಟ್ ಅಂತೇಳಿ. ಇದು ಲಿಂಕ್ ನೋಡ್ ಲಾಸ್ಟ್ ಏನ್ ಮಾಡ್ತೈತಿ, ನಾವು ಹೊಸದೇನು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿವಲ್ಲ ಅದನ್ನ ಡಬ್ಲಿ ಲಿಂಕ್ ಲಿಸ್ಟ್ ದಾಗ ಲಾಸ್ಟ್ ದಾಗ ಪ್ಲೇಸ್ ಮಾಡ್ತೈತಿ. ಇನ್ ಕೇಸ್ ನಮ್ದ ಫಸ್ಟ್ ವ್ಯಾಲ್ಯೂನ ನಾವ ಎಂಟರ್ ಮಾಡಾಕತ್ತಿದ್ವಿ, ಫಸ್ಟ್ ನೋಡ್ ಅಂದ್ರೆ ಫಸ್ಟ್ ಕೀ ವ್ಯಾಲ್ಯೂ ಪೇರ್ ನಾವ ಇನ್ಸರ್ಟ್ ಮಾಡಾಕತ್ತಿದ್ವಿ. ಅವಾಗ ಏನಾಗ್ತೈತಿ ಅಂತಂದ್ರೆ ಇಫ್ ಲಿಸ್ಟ್ ಇಸ್ ಎಂಟಿ ಅಂದ್ರೆ ನಮ್ದ ಲಿಸ್ಟ್ ದಾಗ ಯಾವ್ದು ವ್ಯಾಲ್ಯೂ ಇಲ್ಲ. ಅವಾಗ ನ್ಯೂ ನೋಡ್ ಅನ್ನ ಟೇಲ್ ಹಾಕೈತಿ, ಆಮೇಲೆ ಹೆಡ್ ಹಾಕೈತಿ. ಅವಾಗ ಇನ್ ಕೇಸ್ ಆಲ್ರೆಡಿ ನಮ್ದ ಕೀ ವ್ಯಾಲ್ಯೂ ಪೇರ್ ಇದ್ದ ಆಲ್ರೆಡಿ ನೋಡಿತ್ತಂದ್ರ ಅವಾಗ ಏನಾಗ್ತೈತಿ, ನಮ್ದ ಲಾಸ್ಟ್ ಡಾಟ್ ಆಫ್ಟರ್ ಅಂದ್ರೆ ಲಾಸ್ಟ್ ನೋಡ್ ಆಫ್ಟರ್ ನಮ್ದ ನ್ಯೂ ನೋಡ್ ಬರ್ತೈತಿ. ನ್ಯೂ ನೋಡ್ ಕಿಂತ ಮೊದಲು ಯಾವ್ದೈತಿ ಲಾಸ್ಟ್ ಅಂತೇಳಿ ಅಪ್ಡೇಟ್ ಆಗುತ್ತೆ. ನಮ್ದು ಹೊಸ ಟೇಲ್ ಏನ ಆಯ್ತಂದ್ರ ನಮ್ದ ನ್ಯೂ ನೋಡ್ ಅಂತ ನಾವು ಹೊಸ ಎಲಿಮೆಂಟ್ ಕೀ ವ್ಯಾಲ್ಯೂ ಪೇರ್ ನ ಏನ್ ಇನ್ಸರ್ಟ್ ಮಾಡ್ತೀವಲ್ಲ ಯಾವಾಗ್ಲೂ ನಾವ ಡಬ್ಲಿ ಲಿಂಕ್ ಲಿಸ್ಟ್ ದ ಲಾಸ್ಟಿಗೆ ನಾವ ಇನ್ಸರ್ಟ್ ಮಾಡ್ತೀವ. ಸೊ ನಾವ ಕೋಡ್ ಥ್ರೂ ನೋಡುದಾದ್ರ ಸೊ ನಮ್ದು ಇದು ಹ್ಯಾಶ್ ಮ್ಯಾಪ್ ಪುಟ್ ಕರ್ದೈತಿ. ಸೊ ಇದ್ ನಾವ ಪುಟ್ ವ್ಯಾಲ್ಯೂ ನಾವ ಹ್ಯಾಶ್ ಮ್ಯಾಪ್ ಇಂಟರ್ನಲ್ಲಿ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ ನೋಡೋ ಟೈಮ್ದಾಗ ನಾವ ಪುಟ್ ವ್ಯಾಲ್ಯೂನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಲೈನ್ ನಂಬರ್ 629 ದಾಗ ನೋಡಿದ್ರ ನ್ಯೂ ನೋಡ್ ಅಂತೇಳಿ ನಾವ ಕರ್ಯಾಕತ್ತೀವ. ಈ ನ್ಯೂ ನೋಡ್ ದ ಎರಡ್ ಇಂಪ್ಲಿಮೆಂಟೇಶನ್ ಅದ. ಒಂದೇದ ಹ್ಯಾಶ್ ಮ್ಯಾಪ್ ದ, ಇನ್ನೊಂದ ಲಿಂಕ್ಡ್ ಹ್ಯಾಶ್ ಮ್ಯಾಪ್. ಸೊ ಇಲ್ಲಿ ನಾವ ಆಬ್ಜೆಕ್ಟ್ ಆಫ್ ಟೈಪ್ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಐತಿ. ಅದಕ್ಕೆ ನಾವ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ದ ನ್ಯೂ ನೋಡ್ ನೋಡಿದ್ರ ನಮ್ಗ ಈ ರೀತಿ ಕಾಣ್ತೈತಿ. ಇಲ್ಲಿ ನೋಡಿದ್ರ ಏನ್ ಮಾಡಾಕ್ತಾರ ಅಂತಂದ್ರ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ದ ಎಂಟ್ರಿ ಕ್ಲಾಸ್ ಐತ್ಲೆ ಅದರದ ಒಂದ ಹೊಸ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತಾರ. ಅದಾದ್ಮೇಲೆ ಲಿಂಕ್ ನೋಡ್ ಲಾಸ್ಟ್ ಅಂತ ಹೇಳಿ ಈ ಮೆಥಡ್ ನ ಕರ್ಯಾಕತ್ತಾರ. ಸೊ ಅದರದ ಇಂಪ್ಲಿಮೆಂಟೇಶನ್ ಈ ರೀತಿ ಕಾಣ್ತೈತಿ. ಲಿಂಕ್ ನೋಡ್ ಲಾಸ್ಟ್ ದಾಗ ಎಂಟ್ರಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿರುವಂತ ಹೊಸ ಆಬ್ಜೆಕ್ಟ್ ನ ಕಳ್ಸಾಕತ್ತಾರ ಇಲ್ಲೇ. ಆಮೇಲೆ ಇಲ್ಲೇನ್ ಮಾಡಾಕ್ತಾರ ಅಂತಂದ್ರೆ ಬೇಸಿಕಲಿ ಪಾಯಿಂಟರ್ ನ ಅಪ್ಡೇಟ್ ಮಾಡಾಕತ್ತಾರ. ಇನ್ ಕೇಸ್ ಯಾವ್ದು ವ್ಯಾಲ್ಯೂನ ಇರಲಿಲ್ಲ ಅಂತಂದ್ರೆ ಇದನ್ನ ನೋಡೋಣ ಫಸ್ಟ್ ವ್ಯಾಲ್ಯೂ ಇತ್ತಂದ್ರ ಅವಾಗ ಇದನ್ನ ವ್ಯಾಲ್ಯೂ ಏನಾಗ್ತೈತಿ ಹೆಡ್ ಆಗತ್ತ. ಇನ್ ಕೇಸ್ ಆಲ್ರೆಡಿ ನೋಟ್ಸ್ ಇದ್ದು ಅಂತಂದ್ರ ಅವಾಗ ಏನ್ ಮಾಡ್ತಾರ ಟೇಲ್ ನ ಟೆಂಪರರಿ ವೇರಿಯೇಬಲ್ ದ ಸ್ಟೋರ್ ಮಾಡಾಕತ್ತಾರ. ನಮ್ದ ಹೊಸ ಟೇಲ್ ಏನಾಯ್ತು ಅಂತಂದ್ರ ಪಿ ಆಯ್ತು ಅಂತಂದ್ರ ನಾವಿಲ್ಲೇನ್ ಹೊಸ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿಲ್ಲ ಅದು ನಮ್ದ ಟೇಲ್ ಆಯ್ತ. ಸೊ ಪಿ ಡಾಟ್ ಬಿಫೋರ್ ನಮ್ದು ಹೊಸ ನೋಡ್ ಏನೈತಲ್ಲ ಅದಕ್ಕಿಂತ ಮೊದಲು ಯಾವ್ದೈತಿ ನಮ್ಗ ಇದು ಲಾಸ್ಟ್ ಐತಿ. ಲಾಸ್ಟ್ ಆಫ್ಟರ್ ಏನೈತಿ ಹೊಸ ನೋಡ್ ಐತಿ. ಸೊ ಈ ರೀತಿ ನಮ್ದ ಬಿಫೋರ್ ಆಫ್ಟರ್ ಅಪ್ಡೇಟ್ ಆಕೈತಿ. ನಾವ ಹೊಸ ಕೀ ವ್ಯಾಲ್ಯೂ ಏನ್ ಇನ್ಸರ್ಟ್ ಮಾಡ್ತೀವಲ್ಲ ಅದ ಹೊಸ ಎಂಟ್ರಿ ಆಬ್ಜೆಕ್ಟ್ ಅಂತ ಕ್ರಿಯೇಟ್ ಆಗ್ತೈತಿ. ಯಾವಾಗ್ಲೂ ಅದನ್ನ ಲಾಸ್ಟ್ ನೋಡಿದಾಗ ನಾವ ಇನ್ಸರ್ಟ್ ಮಾಡಿ ಬಿಫೋರ್ ಆಫ್ಟರ್ ನ ಅಪ್ಡೇಟ್ ಮಾಡ್ತೀವ. ಸೊ ಈ ರೀತಿ ನಮ್ದ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಇಂಟರ್ನಲ್ಲಿ ಇನ್ಸರ್ಷನ್ ಆರ್ಡರ್ ನ ಮೇಂಟೈನ್ ಮಾಡ್ತೈತಿ. ನಾವ ನೆಕ್ಸ್ಟ್ ವಿಡಿಯೋದಾಗ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ದಾಗ ಇರುವಂತ ಆಫ್ಟರ್ ನೋಡ್ ಇನ್ಸರ್ಷನ್ ಮೆಥಡ್ ಆಮೇಲೆ ಆಫ್ಟರ್ ನೋಡ್ ಎಕ್ಸೆಸ್ ಮೆಥಡ್ ನ ಇನ್ ಡೀಟೇಲ್ ಆಗಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ್ರ ನಾವು ತಿಳ್ಕೊಳಕ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.